ಹಲೋ ಗೆಳೆಯರೇ, ನಮಸ್ಕಾರ. ನಾವೆಲ್ಲ ಇಷ್ಟೊಂದು ಡೀಸೆಂಟಾಗಿ ಡಿಗ್ನಿಫೈಡಾಗಿ ನಾವು ಬರೋದು. ಇವ್ರು ನಮಗಿನ ಬೇಗ ಬಂದು ಲೋಡ್ ಮಾಡ್ಕೊಂಡು ಲೋಡ್ ಹೊಡೆದ್ಬಿಡೋದು ನಮಗಿಲ್ಲಂಗೆ. ಸ್ನೇಹಿತರೆ, ಇವತ್ತು ಒಂದು ಬಾಡಿಗೆ ಐತೆ. ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಗಾಡಿ. ನೋಡಿ, ಇಲ್ಲಿ ಲೋಡ್ ಆಗ್ತೈತೆ. ಇಲ್ಲಿಗೆ ಏನು ಅಂತ ಇನ್ನೂ ಹೇಳಿಲ್ಲ, ನೋಡೋಣ ಎಲ್ಲಿಗಿದೆ ಏನು ಅಂತ. ಬನ್ನಿ ಸ್ನೇಹಿತರೆ, ನಮ್ಮ ಗಾಡಿಗೆ ಲೋಡ್ ಆಗ್ತೈತೆ. ಏನೋ ಮೂಟೆ ಹಾಕ್ತಾವ್ರೆ ನೋಡಿ, ಸರಿಯಾಗೈತೆ. 53 ಬ್ಯಾಗ್ ಇದು ನೋಡಿ. ಈ ಗಾಡಿಗೆ ಹೆಂಗೆ ತುಂಬವ್ರೆ. ಬೈಕು ಇಲ್ಲಿ ಸೆಂಟ್ರಲ್ ಸಿಗಾಕೊಂಬಿಟ್ಟೈತೆ. ಅಯ್ಯೋ ದೇವ, ವೆಯ್ಟ್ಲೆಸ್ ಬರೋ ಇದು. ವೆಯ್ಟ್ ಏನಿಲ್ಲ. ಇದ್ರೆ ಕೂಡ ಅದ ಮೇಲ್ಗಡೆದಿರೋಂಗೈತೆ. ಸ್ನೇಹಿತರೆ, ಇದು ಎಲ್ಲಿಗೆ ಅಂದರೆ RMC ಯಾರ್ಡು. ಇನ್ನೂ ಒಂದು ಬಾಕ್ಸ್ ಸಪ್ರೇಟ್ ಐತೆ, ಅದು ಮಲ್ಲೇಶ್ವರಂ ಕೊಡು ಅಂತಂದರು. ಒಂದು ಬಾಕ್ಸ್ಗೋಸ್ಕರ ಮಲ್ಲೇಶ್ವರಂಗೆ ಹೋಗ್ಬೇಕಲ್ಲ. ಕೇಳಿದೆ, ಇವತ್ತೊಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೊಡುವಂಥವ್ರೆ. ಇರಲಿ. 53 ಬ್ಯಾಗ್ ಐತೆ. ಕೇಸರಿಯ ಡ್ರೈ ಫ್ರೂಟ್ಸ್ ಅಂತ RMC ಯಾರ್ಡ್ ಒಳಗಡೆ ಒಂದು ಐತೆ ಪಾಯಿಂಟು. 53 ಬ್ಯಾಗ್ ಅನ್ಲೋಡ್ ಮಾಡ್ಕೊಂಡು ಇನ್ನೂ ಒಂದು ಪಾಯಿಂಟು ಮಲ್ಲೇಶ್ವರಂಗೆ ಹೋಗೋಣ. ಆಮೇಲೆ ಬೇರೆ ಬಾಡಿಗೆ ಮಾಡೋಣ. ಬನ್ನಿ ಸ್ನೇಹಿತರೆ, ಎಂಟ್ರ್ ಆಗ್ತಾಯಿದ್ದೀನಿ. APMC ಯಾರ್ಡ್ ಒಳಗಡೆ ಅಲ್ಲ, APMC ಯಾರ್ಡ್ ಒಳಗಡೆ ಹೋಗಂಗಿಲ್ಲ, ಔಟ್ಸೈಡಲ್ಲೇ. ನಮ್ಮ ಗಾಡಿ ಒಂದು 2 ಟನ್ ಐತೆ. 2 ಟನ್ ಇದ್ರೆ ಹೆಂಗೆಲ್ಲ ಎಳಿದಾಡ್ಕೊಂಡು ಹೋಗೋದು ಗೊತ್ತಾ. ಅದೇ ಲೋಡ್ ಗಿಡ್ ಜಾಸ್ತಿ ಇತ್ತು ಅಂದರೆ ನುಗ್ಕೊಂಡು ಹೋಗ್ತಾ ಇರ್ತಾರೆ, ಅಡ್ಡ ಬರ್ತಾರೆ. ಸಡನ್ ಪಿಕಪ್ ಎತ್ಕೊಳ್ಳಲ್ವಲ್ಲ ಗಾಡಿ. ಈಗ ಆಟೋದವರಾಗಲಿ ಬೈಕ್ನವರಾಗಲಿ ಎಳ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಬ್ರೇಕ್ ಹಿಡ್ಕೊಂಡು ನಿಲ್ಲಿಸ್ಕೊಂಡು ಮತ್ತೆ ಮೂವ್ ಮಾಡ್ಕೊಂಡು ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ. ಅದೇ ಒಂದು 2 ಟನ್ ಇತ್ತಾ, ನಮ್ಮ ಗಾಡಿ ಒಳ್ಳೆ ಗನ್ ಥರ ಇರ್ತದೆ. ಎಳ್ಕೊಂಡು ಹೋಗ್ತಾ ಇರ್ಬೋದು. ತುಂಬ ದಿವಸ ಆಗೋಯ್ತು ಇಲ್ಲಿ ಬಂದು. ಮರ್ತ್ಗಿರ್ತ ಹೋಗಿದ್ದೀನೋ ಏನು ಗೊತ್ತಿಲ್ಲ. ಕೇಸರಿಯ ಡ್ರೈ ಫ್ರೂಟ್ಸ್ ಅಂತ ಅಂದರೆ ಈ ಸರೌಂಡಿಂಗಲ್ಲಿ ಬೇಜಾನ್ ಪಾಯಿಂಟ್ ಕೊಟ್ಟಿದ್ದೀನಿ ನಾನು. 4, 5 ಆ ಥರ ಕೊಟ್ಟಿದ್ದೀನಿ. ಬಟ್ ಇದು ಇದೇನಾ ಇದಲ್ವಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಐತೆ. ಈಗ ಮುಂದೆ ಹೋಗಿ ಡೌನ್ ಇಳಿಬೇಕು. ನೋಡೋಣ, ಅವರು ಅನ್ಲೋಡ್ ಮಾಡ್ತಾರೆ. ಕೇಸರಿಯ ಹೋಗ್ಬಿಡ್ಲಾ? ಯಾವ ಈ ಗೇಟ್ ಒಳಗಡೆ ಗಾಡಿ ಇಲ್ಲ ಅಂದರೆ ಹೋಗ್ಬಿಡ್ತೀನಿ. ಓಹ್, ಆಟೋ ಬಸ್ ಐತಲ್ಲ ಗುರು. ಅಲ್ಲಿ ಗಾಡಿ ತಗೊಂಡೋಗೋದು ಬೇಡ. 2 ಗಾಡಿ ನಿಲ್ಸ್ಬಿಟ್ಟವ್ರೆ ಆಪೋಸಿಟಲ್ಲಿ. ಲೆಫ್ಟಲ್ಲಿ ಗಾಡಿ ನಿಲ್ಸವ್ರೆ, ರೈಟ್ ಸೈಡಲ್ಲಿ ನಾನು ಹಾಕಬೇಕು. ಸ್ನೇಹಿತರೆ, ಇಲ್ಲೇ ಹಾಕ್ಬೇಕು ಡೌನಲ್ಲಿ. ನೋಡಿ, ಇಲ್ಲೆಲ್ಲ ಗಾಡಿ ನಿಲ್ಸವ್ರೆ. ಈ ಕಡೆ ಒಂದು ಐತೆ. ಇವಾಗ ಈ ಸಂಧಿ ಒಳಗಡೆ ತೊಗೊಂಬಂದು ಅಲ್ಲಿ ರೈಟ್ ಸೈಡಲ್ಲಿ ಬೈಕ್ ನಿಂತೈತಲ್ಲ, ಅಲ್ಲಿ ಹಾಕಬೇಕು. ಸ್ಟ್ಯಾಂಡ್ ಎತ್ತಬೇಕಣ್ಣ, ಬಿದೋದ್ಯಾ? ಅಲ್ಲಿ ಹೋಗಲ್ಲ. ಆಯ್ತಾ? ರೈಟ್ ಸೈಡಲ್ಲಿ ಟೈರ್ ಉಚ್ತಾ ಇದೆ. ಅಣ್ಣ ಅಲ್ಲಿ ಹೋಗಲ್ಲ ಅಣ್ಣ. ಅಣ್ಣ ಆಗಿದ್ರೆ ತೆಗೀರಿ ನಿಮ್ದು. ಅಲ್ಲಿ ಹೋಗಲ್ಲ. ಇಲ್ಲಿ ಅಲ್ಲಿ ಬೈಕ್ ಹತ್ರ ಹಾಕ್ತೀನಿ. ಅಲ್ಲಿ ಅನ್ಲೋಡ್ ಮಾಡಬೇಕು. ಅಲ್ಲ, ಇಲ್ಲಿ ಹಾಂ ಹಾಕ್ತೀನಿ. ಹೋಗಂಗೆ ಹಾಕ್ತೀನಿ. ಆಯಿತು, ಸರಿ ನಾನು ಸೈಡ್ಗೆ ಹಾಕಂತೀನಿ. ಆ ಬೈಕ್ ಯಾರ್ದು? ಅಲ್ಲೂ ರೈಟ್ಗೆ ಹಾಕ್ಬೇಕಿಲ್ಲ ಅಂದರೆ ಸ್ನೇಹಿತರೆ, ಆ ಕಡೆ ಇಳಿಯೋಕ್ಕಾಗಲ್ಲ, ಈ ಕಡೆ ಇಳಿತಾ ಇದ್ದೀನಿ. ಬಿಲ್ ಕೊಡ್ಬೇಕು ಅವ್ರಿಗೆ. पूरा सामने एक बॉक्स है, ये छोड़ दो, पूरा आपका है. वो कौन सा मोबाइल है यार? फोन? ये कैमरा है, मोबाइल नहीं. कैमरा है. ಜಲ್ದಿ ಅನ್ಲೋಡ್ ಕರೋ. 2 ಕೆಲಸ ಒಂದೊಂದು ಸತಿ ಮಾಡ್ತಿರೋ ಅಂತವ್ರೆ. ನಾನು ಏನಿದು ಜೋಬಲ್ಲಿ ಏನರೋ ಕ್ಯಾಮ್ರಾ, ನಾನು ಯೂಟ್ಯೂಬರ್ ಒಂದೇ.
ಅದಕ್ಕೆ ಎರಡೆರಡು ಕೆಲಸ ಒಂದೊಂದು ಸತಿ ಮಾಡ್ತಿರೋದು. ಮಾಡಲಿ, ನಮ್ಮ ಸ್ವಲ್ಪ ಕೆಲಸ ಐತೆ, ಗಾಡೀಲಿ ಕುಂತ್ಕೊಂಡು ಮುಗಿಸ್ಕೊಂಬಿಡೋಣ. ಇದು ಬಾಡಿಗೆ ಹೊಡೆದಿರೋದೆಲ್ಲ ಅಮೌಂಟ್ ಕೊಟ್ಟವ್ರೆ, ಅದನ್ನು ಲೆಕ್ಕ ಹಾಕೊಂಬಿಡ್ತೀನಿ. ಕೊಟ್ಟವ್ರೆ ಕರೆಕ್ಟಾಗಿ, ಅದರಲ್ಲೇನಿಲ್ಲ. ಬಟ್ ಎಷ್ಟೆಷ್ಟು ಕೊಟ್ಟವ್ರೆ ಏನು ಅಂತ ಬಾಕ್ಸ್ ಐತೆ ಅಂತ ಹೇಳಿದ್ನಲ್ಲ, ಒಂದು 3 ಕಿಲೋಮೀಟ್ರ್ ಐತೆ, ಹೋಗಿ ಕೊಡೋಣ. ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗು ನಾನು ಅಂದರೆ ಈ ಗಾಡಿ ತಗೊಂಡಾಗ ಇಲ್ಲೆಲ್ಲ ಬಂದಾಗ ಏನಪ್ಪ ಇದು ಇಷ್ಟೊಂದು ಟ್ರಾಫಿಕ್ಕು, ಹೆಂಗಪ್ಪ ಓಡಿಸೋದು ಇಂಥ ಕಡೆ ಎಲ್ಲ ಅಂತ ಅನ್ಕೊತಾ ಇದ್ದೆ. ಆಮೇಲೆ ಅಭ್ಯಾಸ ಆಗೋಯ್ತು. ಇವಾಗ ನೋಡಿ ಆಡ್ಕೊಂಡು ಹೋಗಿ ಆಡ್ಕೊಂಡು ಬಂದ್ಬಿಡ್ತೀನಿ. ಮೊದಲು ತಪ್ಪು ಮಾಡ್ಬಿಟ್ಟು ನಾನು ಗಾಡಿ ಹಾಕ್ಕೊಂಡು ಈ ಥರ ಯೋಚನೆ ಮಾಡ್ತಾಯಿದ್ದೆ. ಇವಾಗ ಹಂಗಿಲ್ಲ, ಫುಲ್ಲು ಪಳಗ್ಬಿಟ್ಟಿದ್ದೀನಿ. ನಾನು ಯಾವುದೋ ಚಿಕ್ಕದು ಯಾವ ಮೂಲೆಲ್ಲಪ್ಪ ಹುಡ್ಕೋದು ಅಂತ ಬರೀ ನೋಡಿ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ದೊಡ್ಡದಾಗಿ ವಾಸ್ ಅಂತ, ಅದೇನೆ ಎಲ್ಲಪ್ಪ ಗಾಡಿ ನಿಲ್ಸೋದಿಲ್ಲಿ. ಅಯ್ಯೋ, ಎಲ್ಲ ಕಡೆ ಗಾರ್ಗಳು ಹಾಕೊಂತವ್ರೆ. ಒಂದೇ ಒಂದು ಬಾಕ್ಸ್ ನಾನೇ ತಗೊಂಡೋಗಿ ಕೊಟ್ಬಿಡ್ತೀನಿ. ಇನ್ನೇ ಕೊಡಬೇಕು, ಒಂದೇ ಬಾಕ್ಸು ಅಲ್ಲೋ ಬೇಕಾ? ಸ್ನೇಹಿತರೆ, ಅನ್ಲೋಡ್ ಆಗಿ ಸುಮಾರು ಹೊತ್ತು ಬಾಡಿಗೆ ಬರಲಿಲ್ಲ, ಆಮೇಲೆ ಬಂತು. 15 ಕಿಲೋಮೀಟ್ರು 11 ಕಿಲೋಮೀಟ್ರು ಪಿಕಪ್ ಈ ಥರ ಬದಾಯಿತು. ನಾನು ಅದ್ಯಾವುದೂ ತಗೊಳ್ಳಿಲ್ಲ. ಆಮೇಲೆ ಒಂದು ಲೋಕಲ್ ಎತ್ತಿದ್ದೀನಿ, ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಬೇಕು. ಯಶವಂತಪುರ ಲೋಡ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ವೆಯ್ಟ್ ಎಷ್ಟು ಬರುತ್ತೆ ಸರ್? ಇದು ಪೂರ್ತಿನಾ? ಎಷ್ಟು ಬರುತ್ತೆ ವೆಯ್ಟು? 407 ಬುಕ್ ಮಾಡಿರೋದು 2.5 ಟನ್ ಬರ್ತದೆ ಅಷ್ಟೇನಾ? ಬೇಕಿದ್ರೆ ಪೇಮೆಂಟ್ ಹಾಕ್ಸ್ಕೊಳ್ಳಿ. ಅದಕ್ಕಿಂತ ಕಡಿಮೆ ಬಂದರೆ ನಾನು ಬಿಲ್ ಕೊಡಲ್ಲ, ನೀವೇ ಬಿಲ್ ಕೊಟ್ಕೊಳ್ಳಿ. ಪೇಮೆಂಟ್ ಜಾಸ್ತಿ ಬಂದರೆ ಬಿಲ್ ನಾನು ಕೊಡ್ತೀನಿ. ನಾವು ಡೈಲಿ ಬುಕ್ ಮಾಡ್ತೀನಿ, ಕೊಟ್ಟರು ಒಂದಲ್ಲ 10 ಸತಿ ಬುಕ್ ಮಾಡ್ತೀನಿ. ಅದಕ್ಕೆ ನೋಡ್ಬಿಟ್ಟೆ ಬುಕ್ ಮಾಡೋದು. ನಾವು ಫಸ್ಟ್ ಅದೇ ಅಂದ್ಕೊಂಡೆ, ಏನಕ್ಕೆ ಬಡ ದೋಸ್ತು ಕಳಿಸೋರೆ 407 ಬರಬೇಕಾಗಿತ್ತಲ್ಲ. ನೀವು ಟೈಅಪ್ ಮಾಡ್ಕೊಂಡಿರ್ತೀರ, ನಾವು ಮಾತಾಡೋದು ಯಾಕೆ ಅಂತ ಸುಮ್ಮನೆ. 3 ವೀಲ್ ಅಪ್ರಾಟ ಬುಕ್ ಮಾಡಿದ್ರೆ ಟಾಟಾ ಎಸಿ ಕಳಿಸ್ತಾನೆ. ಪೇಮೆಂಟ್ ಆಗ್ತದೆ ಕರೆಕ್ಟಾಗಿ 2,450 ಇಲ್ಲಾಂದ್ರೆ 2,450 ಕೇಳಿದ್ರೆ ನೋಡ್ರಿ ಎಷ್ಟು ಮಾತಾಡ್ತಾರೆ ಕಸ್ಟಮರು. ವೆಯ್ಟ್ ಎಷ್ಟೈತೆ ಅಂತ ಕೇಳಿದ್ದೆ ಅಷ್ಟೇ, ಎಷ್ಟು ಮಾತಾಡ್ತಾರೆ. ಹಾಂ, ಅವಾಗಲೇ ಫೋನ್ ಮಾಡಿದ್ನಲ್ಲ, ಅದೇ ನಂಬರಾ? ಅವ್ರು ಎತ್ತಲಿಲ್ಲ, ಮಿಸ್ ಕಾಲ್ ಬಂದೈತೆ ನೋಡ್ರಿ. ಸ್ನೇಹಿತರೆ, ಇವಾಗ ಕರೆದು ಇನ್ನೊಂದು 500 kg ಐತೆ ಎಕ್ಸ್ಟ್ರಾ ಅಂತಂದರು. ಇಲ್ಲೇ ನನಗೆ ಏನು ಒಂದು 900 ರೂಪಾಯಿ ಬಾಡಿಗೆ ಬಿದ್ದಿರೋದು ಇದು ಪೋರ್ಟರಲ್ಲಿ. 1,500 ಕೇಳಿದೆ ಟೋಟಲ್ಲು. ಅಷ್ಟು ಕೊಡೋಣ ಬಿಡಿ ಅಂತ ಹೇಳವ್ರೆ, ಅಲ್ಲೇ ಕೊಡ್ತಾರೆ, ನಾನು ಮಾತಾಡಿರ್ತೀನಿ ಈಸ್ಕೊಳ್ರಿ ಅಂತ ಹೇಳವ್ರೆ. ಒಪ್ಕೊಂಡ್ರಲ್ಲ ಪಾಪ. ಆಮೇಲೆ ಕರೆದ್ಬಿಟ್ಟು ಹೇಳಿದ್ರು ಅವರೇನೆ, ಇನ್ನೂ ಒಂದು 500 kg ಎಕ್ಸ್ಟ್ರಾ ಐತೆ ಕೊಡ್ತೀವಿ, ಅದೇನು ಕೊಡಬೇಕು ಅಂತ ಕೇಳಿದ್ರು. ಹೇಳಿದೆ. ನಾನು ವೆಯ್ಟ್ ಜಾಸ್ತಿ ಇದ್ರೆ ನನಗೆ ಗೊತ್ತಾಯ್ತು. ಪೇಮೆಂಟು ಹಾಕ್ಸ್ತಾಯಿದ್ನಾ, ಹಾಕ್ಸೋಕ್ಕೆ ನನಗೇನೋ ತುಂಬ ವೆಯ್ಟ್ ಐತೆ ಅಂದಿದ್ರೆ ಹಾಕ್ಸ್ತಾ ಇದ್ದೇನೋ. ಅವರೇ ಹೇಳಿದ್ದು ಒಳ್ಳೇದಾಯಿತು. 6 ಕಿಲೋಮೀಟ್ರ್ ಐತೆ ಅಷ್ಟೇ. ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ. ಹತ್ರ ಒಂದು 600 ರೂಪಾಯಿ ಎಕ್ಸ್ಟ್ರಾ ಅವ್ರು ಕೊಡ್ತೀನಿ ಅಂತ ಹೇಳವ್ರೆ. ಇರಲಿ, ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಬಂದೆ ಲೊಕೇಶನ್ ಹತ್ರ, ರಾಯಲ್ ಇನ್ ಆರ್ಟ್ ಗ್ಯಾಲರಿ ಅಂತ ಐತೆ. ಅವರು ಬಿಲ್ ಏನು ಕೊಟ್ಟಿಲ್ಲ, ವಾಟ್ಸಪ್ಪಲ್ಲಿ ಕಳ್ಸವ್ರೆ. ಇದೇ ಇರಬೇಕು ಕಾಟನ್. ಅಲ್ಲೇನು ಒಂದು ಅರ್ಧ ಗಂಟೆಗೆ ಲೋಡ್ ಮಾಡಿಬಿಟ್ರು. ಇಲ್ಲೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇದು ಇವಾಗ ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀನಿ. ಅಕಸ್ಮಾತ್ ಇಲ್ಲಿ ಏನಾದರೂ ಬೇಗ ಅನ್ಲೋಡ್ ಆಯಿತು ಅಂದರೆ ಇನ್ನೊಂದು ಬಾಡಿಗೆ ಮಾಡ್ಬೋದು, ಆರಾಮಾಗಿ ಹೊಡಿಬೋದು. ಏನು ಬೇಗ ಆಗಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಅಮೌಂಟ್ ಕೊಡೋದು ಯಾರಣ್ಣ?
ಆಯಿತು, ಅಮೌಂಟು ಕೊಟ್ಟರು. ಇದು ಏನಂದರೆ ನಾನು ತಗೊಂಬಂದಲ್ಲ ಅದು ಎಲ್ಲ ಈ ಫ್ರೇಮ್ಗಳು ಮಾಡ್ತಾರೆ ನೋಡಿ, ಫೋಟೋ ಫ್ರೇಮು. ಆ ಬ್ಯಾಕ್ ಸೈಡಲ್ಲಿ ಸಪೋರ್ಟಿಗೆ ಕೊಟ್ಟಿರ್ತಾರಲ್ಲ ವುಡ್ಡು, ಅದ್ರದ್ದು ಇದು. ಒಂದು ಅಮೌಂಟ್ ಕೊಟ್ಟರು ಅವರು, 1,500 ಇಸ್ಕೊಂಡಿದ್ದೀನಿ. ಫ್ರೇಮ್ ಇದು. ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದೀನಿ. ಏನು ಎಲ್ಲೆಲ್ಲೋ ಬಾಡಿಗೆಗಳು ಗೊತ್ತವೆ, ಎಲ್ಲೆಲ್ಲೋ ಬಾಡಿಗೆಗಳು ಬರ್ತದೆ. ಇವಾಗ ಟೈಮ್ ಬೇರೆ ಎಷ್ಟು ಗೊತ್ತಾ, 5 ಗಂಟೆ ಆಯಿತು. ನಾನು ಇವಾಗ ಮತ್ತೆ ಸಿಕ್ಕಾಪಟ್ಟೆ ಬಾರ್ಡ್ರ್ಗಳು ಬರ್ತಾವೆ, ಪಿಕಪ್ ಎಲ್ಲ ದೂರ. ಮತ್ತು ಅವೆಲ್ಲ ಹೋದರೆ ಇವಾಗ ಇನ್ನೊಂದು ಬಾಡಿಗೆ ಆಯ್ತಂದರೆ ಮುಗೀತು, ನೆಕ್ಸ್ಟ್ ಬಾಡಿಗೆ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಬಾಡಿಗೆಗಳು ಬೇಜಾನ್ ಬಾಡಿಗೆ ಬಂತು. ಮತ್ತೆ ರಿಟರ್ನು ಈ ಸಿಂಗ್ಸಂದ್ರಾಗ ಬಂತು, ತಮಿಳ್ನಾಡಿಗೆ ಬಂತು. ನಾನು ಇಲ್ಲೇ ಹತ್ರ ಇದ್ನಲ್ಲ, ಯಶವಂತಪುರ ರಾಜಾಜಿನಗರ, ಯಾಕೋ ಹೋಗೋಕ್ಕೆ ಇಷ್ಟ ಆಗಲಿಲ್ಲ, ಅಲ್ಲಿಂದ ಖಾಲಿ ಬರಬೇಕಲ್ಲ ಅಂತ. ಅದರಲ್ಲೂ ಸಂಜೆ ಟೈಮಲ್ಲಿ ಟ್ರಾಫಿಕ್ ಇರುತ್ತಲ್ಲ, ಅದು ಇವತ್ತು ಮೂಡು ಇಲ್ಲ ಯಾಕೋ ಡ್ಯೂಟಿ ಮಾಡೋಕ್ಕೆ. ಅದಕ್ಕೆ ಸಾಕು ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಮನೆಗೆ. ಪರ್ಸನಲ್ ಬಾಡಿಗೆ ಒಂದು ಹೊಡೆದೆ, ಪೋರ್ಟರಲ್ಲಿ ಒಂದು ಮಾಡಿದೆ, ಸಾಕು. ಗಾಡಿಯನ್ನು ಏನು ಅಷ್ಟು ಓಡಿಲ್ಲ. ಅಮ್ಮಮ್ಮ ಅಂದರೆ ಒಂದು 20 ಮನೆಗೆ ಒಂದು 30-40 ಕಿಲೋಮೀಟ್ರ್ ಓಡಿರ್ಬೋದೇನೋ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಇದೇ ಥರ ನೋಡ್ತಾ ಇರಿ. ಲವ್ ಯು.